ನಮಸ್ಕಾರ ಸ್ನೇಹಿತರೆ. ದಿನವಿಡೀ ಬರೀ ಸ್ಕ್ರೀನ್ ನೋಡಿ ನಿಮ್ಮ ಮೆದುಳು ಮಂಕಾಗ್ತಾ ಇದೆಯಾ? ಹಾಗಿದ್ರೆ ನಿಮ್ಮ ಕಳೆದು ಹೋಗಿರೋ ಫೋಕಸ್, ಮೆದುಳಿನ ಶಕ್ತಿಯನ್ನ ವಾಪಸ್ ತರೋಕಿರೋದು ಒಂದೇ ದಾರಿ. ಅದು ಹೈ ವ್ಯಾಲ್ಯೂ ಹವ್ಯಾಸಗಳು, ಉತ್ತಮ ದರ್ಜೆಯ ಅಭ್ಯಾಸಗಳು. ಅದೇನು? ಅದಕ್ಕೂ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಕೇಳಿ ಸ್ನೇಹಿತರೆ. ಜಗತ್ತಿನ 773 ನೊಬೆಲ್ ಪ್ರಶಸ್ತಿ ವಿಜೇತರ ಮೇಲೆ ಒಂದು ಸ್ಟಡಿ ಮಾಡಲಾಯಿತು. ನಿಮ್ಗೆ ಗೊತ್ತಲ್ಲ ನೊಬೆಲ್ ಸಿಗೋದು ಎಷ್ಟು ಕಷ್ಟ ಅಂತ ಹೇಳಿ. 773 ವಿಜೇತರ ಮೇಲೆ ಒಂದು ಸ್ಟಡಿ ಮಾಡಲಾಯಿತು. ಅಲ್ಲಿ ಏನು ಗೊತ್ತಾ? ಅವರೆಲ್ಲರೂ ಸಾಮಾನ್ಯರಿಗಿಂತ 3 ಪಟ್ಟು ಹೆಚ್ಚು ಡೆಡಿಕೇಟೆಡ್ ಹವ್ಯಾಸಗಳನ್ನು ಇಟ್ಕೊಂಡಿದ್ರು, ಹಾಬೀಸ್. ಒಬ್ರು ಪಿಟೀಲ್ ನುಡಿಸ್ತಾ ಇದ್ರು, ಇನ್ನೊಬ್ರು ಪೇಂಟಿಂಗ್ ಮಾಡ್ತಾ ಇದ್ರು, ಇನ್ನು ಕೆಲವರು ಸ್ಟೋರಿ ಬರಿತಾ ಇದ್ರು, ಸಾಂಗ್ ಹೇಳ್ತಾ ಇದ್ರು. ಹೀಗೆ ಒಂದಲ್ಲ ಒಂದು ಹಾಬಿ, ಹವ್ಯಾಸ ಇಟ್ಕೊಂಡಿದ್ರು. ಆದ್ರೆ ಇವತ್ತು ನಮ್ಮ ಕತೆ ಏನಾಗಿದೆ? ಕೆಲಸ ಬಿಟ್ರೆ ಸ್ಕ್ರೀನ್, ಕೆಲಸದ ಟೈಮ್ನಲ್ಲೂ ಸ್ಕ್ರೀನ್. ಇದು ಒಂದೇ ಹಾಬಿ ಇರೋದು, ಹವ್ಯಾಸ ಇರೋದು. ಇಲ್ಲಿ ತುಂಬಾ ಜನ ಅನ್ಕೋಬಹುದು, ತುಂಬಾ ಸುಲಭದ ಟೈಮ್ ಪಾಸ್ ಅಲ್ವೇನ್ರಿ ಫೋನು, ಮಜಾ ಬರಲ್ವೇನ್ರಿ, ಏನು ಪ್ರಾಬ್ಲಮ್ಮು ಅಂತ. ಆದ್ರೆ ನಾವಿಲ್ಲಿ ಮೆದುಳಿನ ಶಕ್ತಿಯನ್ನೇ ಕಳ್ಕೊಳ್ತಾ ಇದ್ದೀವಿ. ನಿಮ್ಮ ಮೆದುಳು ಮಂಕ ಆಗೋದನ್ನು ತಪ್ಪಿಸ್ಬೇಕು ಅಂದರೆ ಸ್ನೇಹಿತರೆ, ಮತ್ತೆ ಜೀವನದಲ್ಲಿ ಫೋಕಸ್ ಎಲ್ಲ ಕೈ ಮೀರಿ ಹೋಗೋಕ್ಕಿಂತ ಮುಂಚೆ, ಕಾಲ ಮಿಂಚಿ ಹೋಗೋಕ್ಕಿಂತ ಮುಂಚೆ ಫೋಕಸ್ ಮತ್ತೆ ವಾಪಸ್ ಬರಬೇಕು ಅಂದರೆ ನೀವು ಈ ಹೈ ವ್ಯಾಲ್ಯೂ ಅಭ್ಯಾಸಗಳ ಬಗ್ಗೆ, ಹಾಬೀಸ್ ಬಗ್ಗೆ ತಿಳ್ಕೊಳ್ಳೇಬೇಕು. ಅದೇನು ಹೇಗೆ ಅಂತ ನಿಮಗೆ ಬಿಡಿಸಿ ಹೇಳೋಕೇನೆ ಈ ವರದಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಬಳಸದೇ ಇದ್ರೆ ಬ್ರೈನ್ ಡೆಡ್. ನಿಮ್ಮ ಮೆದುಳಿಗೆ ಬೇಕಾಗಿದೆ ರಿಹ್ಯಾಬ್. ಸ್ನೇಹಿತರೆ, ನಮ್ಮ ಮೆದುಳಿನ ಮೇಲಾಗ್ತಿರೋ ದಾಳಿಯಿಂದ ಬಚಾವಾಗೋಕೆ ಈ ಹಾಬಿಗಳು, ಹವ್ಯಾಸಗಳು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ಇದ್ರ ಮೇಲೆ ಎರಡೆರಡು ಕಡೆಯಿಂದ ದಾಳಿ ಆಗ್ತಾ ಇದೆ. ಮೊದಲನೇದು ಸೋಷಿಯಲ್ ಮೀಡಿಯಾ. ನಿಮಗೆ ಕ್ಯಾಮ್ರಾಮನ್ ಸಿಂಡ್ರೋಮ್ ಬಗ್ಗೆ ಗೊತ್ತಾ? ನಮ್ಮಲ್ಲಿ ತುಂಬ ಜನ ಯಾವುದಾದ್ರೂ ಕನ್ಸರ್ಟ್ಗೆ ಹೋದರೆ ಅಥವಾ ಸುಂದರವಾದ ಸೂರ್ಯಾಸ್ತ ನೋಡ್ತಾ ಇದ್ರೆ ಅದನ್ನು ಕಣ್ಣಾರೆ ನೋಡೋ ಅಭ್ಯಾಸವನ್ನು ಬಿಟ್ಟಿದ್ದಾರೆ. ತೆಗಿ ಫೋನು, ಫಾಲೋವರ್ಸ್ಗೋಸ್ಕರ, ಬೇರೆಯವ್ರು ನೋಡಲಿ, ಸ್ಟೇಟಸಲ್ಲಿ ಹಾಕಬೇಕು, ಇಲ್ಲಿ ಬಂದಿದ್ದೀನಿ ನಾನು ಅಂತ ಗೊತ್ತಾಗಬೇಡವಾ ಬೇರೆಯವ್ರಿಗೆ? ಕೂಡಲೇ ಕ್ಯಾಮರಾ ಪರ್ಸನ್ ಆಗ್ಬಿಡ್ತೀವಿ ನಾವು. ಆ ಬ್ಯೂಟಿಫುಲ್ ಪ್ಲೇಸನ್ನು, ಸೂರ್ಯಾಸ್ತವನ್ನು, ಸುಂದರ ಕೆತ್ತನೆಯನ್ನು, ಐತಿಹಾಸಿಕ ಸ್ಮಾರಕವನ್ನು ಕಣ್ಣು ಮುಂದೆ ಇರೋದನ್ನು ನೋಡಿ ಮುಟ್ಟಕ್ಕೆ ಅವಕಾಶ ಇದ್ರೆ ಹಿಂಗೆ ಟಚ್ ಮಾಡಿ ಆನಂದಿಸೋ ಬದಲು ಫೋನಲ್ಲಿ ಇಟ್ಕೊಂಡು ಅಂತ ಇಲ್ಲಿ ನೋಡ್ತಿರ್ತೀವಿ ನಾವು. ಟ್ರಿಪ್ಪೇ ಮುಗ್ದು ಹೋಗಿರುತ್ತೆ, ವಾಪಸ್ ಬಂದಮೇಲೆ ನಾನು ಬರೀ ಫೋನಲ್ಲೇ ನೋಡಿದ್ನಲ್ಲ, ಕಣ್ಣು ಬಿಟ್ಟು ಸರಿಯಾಗಿ ನೋಡಲೇ ಇಲ್ವಲ್ಲ ಅಂತ ಪಶ್ಚಾತ್ತಾಪ ಪಟ್ಟಿರ್ತೀರ. ನಿಮ್ಮಲ್ಲೂ ಕೂಡ ತುಂಬ ಜನ. ಹೌದೋ ಇಲ್ವೋ ಹೇಳಿ. ಇದರಿಂದ ನಮ್ಮ ಮೆದುಳಿಗೆ ಏನಾಗುತ್ತೆ ಗೊತ್ತಾ? ಅನೆಡೋನಿಯಾ ಅನ್ನೋ ಒಂದು ಕಂಡೀಷನ್ಗೆ ತಲುಪುತ್ತೆ ಬ್ರೈನ್. ಅಂದರೆ ಮಳೆಯಾದಾಗ, ಕಾಫಿ ಕುಡಿಯುವಾಗ, ಹೀಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಖುಷಿ ಪಡೆಯುವ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡ್ತೀವಿ ನಾವು. ಎರಡನೇ ದಾಳಿ ಏನು ಗೊತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಸೋಷಿಯಲ್ ಮೀಡಿಯಾ ನಮ್ಮ ಅಟೆನ್ಷನ್ ತಿಂದರೆ AI ನಮ್ಮ ಸ್ವಂತಿಕೆಯನ್ನ, ಯೋಚನಾ ಶಕ್ತಿಯನ್ನ ತಿಂದು ಹಾಕ್ತಾ ಇದೆ. 2025 ಮೈಕ್ರೋಸಾಫ್ಟ್ ಸ್ಟಡಿ ಪ್ರಕಾರ ಜನ ಯಾವಾಗ AI ಮೇಲೆ ಹೆಚ್ಚು ಡಿಪೆಂಡ್ ಆಗ್ತಾರೋ ಆಗ ಅವರು ತಮ್ಮ ಸ್ವಂತ ಮೆದುಳನ್ನು ಬಳಸೋದನ್ನು ನಿಲ್ಲಿಸ್ತಾ ಇದ್ದಾರೆ. ನಾವು ಕ್ರಿಟಿಕಲ್ ಆಗಿ ಥಿಂಕ್ ಮಾಡೋದನ್ನು ಬಿಟ್ಟು AI ಕೊಟ್ಟ ಆನ್ಸರ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಮಾತ್ರ ಮೆದುಳನ್ನು ಬಳಸ್ತಾ ಇದ್ದೀವಿ. ಇದನ್ನು ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು ಜಿಮ್ಗೆ ಹೋಗೋ ಬದಲು ಬೇರೆಯವ್ರನ್ನ ಜಿಮ್ಗೆ ಕಳಿಸಿ, ಅಯ್ಯೋ ನನಗೆ ಮಸಲೇ ಬರ್ತಾ ಇಲ್ಲ, ಅಯ್ಯೋ ನನ್ನ ಹೊಟ್ಟೆಯಲ್ಲಿರೋ ಚರ್ಬಿ ಕರ್ತಾನೇ ಇಲ್ಲ ಅಂಥೇಳಿ ಗೋಲಿಟ್ಟ ಹಾಗೆ ಇದು. ನೀವು AI ಬಳಸಿದಷ್ಟು AI ಇಂಟೆಲಿಜೆಂಟ್ ಆಗ್ತಾ ಹೋಗುತ್ತೆ. ನಿಮ್ಮ ಬ್ರೈನ್ನಲ್ಲಿ ತುಕ್ಕು ಹಿಡಿತಾ ಬರುತ್ತೆ, ಬೂದಿ ತುಂಬ್ಕೊಳ್ತಾ ಬರುತ್ತೆ ಬ್ರೈನ್ನಲ್ಲಿ. ಸರಿ, ಹಾಗಿದ್ರೆ ಇದನ್ನು ಸರಿ ಮಾಡೋದು ಹೇಗೆ? ನಿಮ್ಮ ಕೈ ಮೂಳೆ ಮುರಿದಿದೆ ಅಂತ ಇಟ್ಕೊಳ್ಳಿ. ಡಾಕ್ಟರ್ ಅದಕ್ಕೆ ಪ್ಲಾಸ್ಟರ್ ಹಾಕಿ 6 ತಿಂಗಳು ಬಿಡ್ತಾರೆ. ಆಮೇಲೆ ಪ್ಲಾಸ್ಟರ್ ಬಿಚ್ಚಿ ನೋಡಿದಾಗ ಆ ಕೈಯೋ ಕಾಲೋ ಅದರ ಮೂಳೆಗಳು ಹೌದು ಫ್ರ್ಯಾಕ್ಚರ್ ಆಗಿರೋದು ಸರಿಯಾಗಿರುತ್ತೆ, ಟ್ರೀಟ್ಮೆಂಟ್ ವರ್ಕ್ ಆಗಿರುತ್ತೆ. ಆದರೆ ಅಲ್ಲಿರೋ ಮಾಂಸಖಂಡಗಳು, ಮಸಲ್ಸ್ ಸಂಪೂರ್ಣ ಸಣಕಲಾಗಿರ್ತವೆ, ಮೊದಲಿನ ಶಕ್ತಿ ಕಮ್ಮಿ ಆಗಿರುತ್ತೆ. ಅದರ ಅರ್ಥ ಏನು? ಅದು ಇಷ್ಟು ದಿವಸ ವರ್ಕ್ ಮಾಡಿರಲ್ಲ ಅಲ್ವಾ, ಆ ಮಸಲ್ಸ್ ಲಾಕ್ ಆಗಿರುತ್ತಲ್ವಾ, ಅದು ಅದರ ಪರಿಣಾಮ. ಇದು ಸಣ್ಣ ಎಕ್ಸಾಂಪಲ್. ಸಾವಿರಾರು ವರ್ಷಗಳ ಮನುಷ್ಯನ ಜೀವ ವಿಕಸನದ ಹಂತದಲ್ಲಿ ಬಳಸದೆ ಬಿಟ್ಟಿರೋ ಸುಮಾರು ಅಂಗಗಳು ಕಣ್ಮರೆನೇ ಆಗಿವೆ. ಉದಾಹರಣೆಗೆ ಕಿವಿಯನ್ನು ಮೂವ್ ಮಾಡೋ ಸಾಮರ್ಥ್ಯ ಇವತ್ತಿನ ಮನುಷ್ಯರು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಪೆಂಡಿಕ್ಸ್, ಅದು ಸುಮ್ಮನೆ ವೇಸ್ಟ್ ಆರ್ಗನ್ ಆಗಿ ಉಳ್ಕೊಂಡಿದೆ. ದವಡೆ ಕಡೆಯಲ್ಲಿದ್ದ ವಿಸ್ಡಮ್ ಟೀತ್ ತುಂಬ ಜನಕ್ಕೆ ಹುಟ್ಟತಾನೇ ಇಲ್ಲ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಟೇಲ್, ಬಾಲ ಹೋಗ್ಬಿಟ್ಟು ಸಣ್ಣ ಟೇಲ್ ಬೋನ್ ಮಾತ್ರ ಉಳ್ಕೊಂಡಿದೆ. ಸಣ್ಣದು ಹಿಂದ್ಗಡೆ ಚೆಕ್ ಮಾಡಿ ನೋಡ್ಕೊಳ್ಳಿ, ನಿಮ್ಮದು ಮುಟ್ಟಿ ಚೆಕ್ ಮಾಡ್ಕೊಳ್ಳಿ ಅಂತಲ್ಲ, ಮನುಷ್ಯನ ಅನಾಟಮಿಯ ಇದನ್ನು ಚೆಕ್ ಮಾಡಿ, ಟೇಲ್ ಬೋನ್ ಎಲ್ಲಿರುತ್ತೆ ಅಂತ ಚೆಕ್ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂಥೇಳಿ. ಇದನ್ನೇ ವಿಜ್ಞಾನಿಗಳು ಯೂಸ್ ಡಿಪೆಂಡೆಂಟ್ ಪ್ಲಾಸ್ಟಿಸಿಟಿ ಅಂತ ಕರೆಯೋದು. ಅಂದರೆ ನೀವು ಯಾವುದನ್ನು ಬಳಸಲ್ವೋ ಅದನ್ನು ಕಳ್ಕೊಳ್ತೀರಾ. ನಮ್ಮ ಮೆದುಳು ಕೂಡ ಎಕ್ಸಾಕ್ಟಾಗಿ ಹೀಗೇನೆ ಕೆಲಸ ಮಾಡೋದು. ಸೋಷಿಯಲ್ ಮೀಡಿಯಾ ಮತ್ತು AIನಿಂದಾಗಿ ನಾವೆಲ್ಲರೂ ಕಂಫರ್ಟ್ ಆಗಿಬಿಟ್ಟಿದ್ದೇವೆ. ಹಾಗಾಗಿ ನಮ್ಮ ಮೆದುಳು ಬೆಳಿತಾನೇ ಇಲ್ಲ, ಅದಕ್ಕೆ ವರ್ಕೌಟೇ ಸಿಗ್ತಾ ಇಲ್ಲ. ಇದಕ್ಕೆ ಒಂದೇ ಒಂದು ಪರಿಹಾರ,
ಹಾಬೀಸ್ ಇವತ್ತು ಸತ್ತು ಹೋಗ್ತಿರೋ ನಮ್ಮ ಮೆದುಳಿಗೆ ಒಂದು ರೀತಿ ರಿಹ್ಯಾಬ್ ರೀತಿ ಕೆಲಸ ಮಾಡ್ತಾ ವಿಭು. ನಿಮ್ಮ ಮೆದುಳನ್ನ ಅಪ್ಗ್ರೇಡ್ ಮಾಡುತ್ತೆ ಇದು. ಉದಾಹರಣೆಗೆ ನೀವು ಹೊಸದಾಗಿ ಅಡುಗೆ ಕಲಿಯುವಾಗ ಪಾತ್ರೆಗಳೆಲ್ಲ ಗಲೀಜಾಗ್ತವೆ, ಗಿಟಾರ್ ನುಡಿಸುವಾಗ ತಪ್ಪು ಸ್ವರ ಬರುತ್ತೆ, ಆಗೆಲ್ಲ ನಿಮ್ಮ ಮೆದುಳು ಒಂದು ಎರರ್ ಸಿಗ್ನಲ್ ಕಳಿಸುತ್ತೆ. ಇದನ್ನ ಪ್ರಿಡಿಕ್ಷನ್ ಎರರ್ ಅಂತ ಕರೀತಾರೆ. ಅಂದ್ರೆ ನೀವು ಏನೋ ಒಂದು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಅಲ್ಲಿ ಬೇರೆದೇನೋ ಆಗಿರುತ್ತೆ, ಆಗ ವ್ಯತ್ಯಾಸವನ್ನ ಮೆದುಳು ಕ್ಯಾಚ್ ಮಾಡುತ್ತೆ. ಏನೋ ಮಿಸ್ ಆಗ್ತಿದೆ, ಇದನ್ನು ಸರಿ ಮಾಡ್ಕೋಬೇಕು, ಕಲಿಬೇಕು ಅಂತ ನಿಮ್ಮ ಮೆದುಳು ಅಲರ್ಟ್ ಆಗಿ ಫೋಕಸ್ ಮಾಡುತ್ತೆ, ಹೊಸ ನ್ಯೂರಲ್ ಕನೆಕ್ಷನ್ಗಳನ್ನು ಸೃಷ್ಟಿ ಮಾಡುತ್ತೆ. ಈ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಮೆದುಳನ್ನು ಶಾರ್ಪ್ ಆಗಿಡೋಕೆ ಹೆಲ್ಪ್ ಮಾಡುತ್ತೆ. ನಮ್ಮಲ್ಲಿ ತುಂಬ ಜನ ಫ್ರೀ ಇದ್ದಾಗ ಹವ್ಯಾಸಗಳಿಗೆ ಟೈಮ್ ಕೊಟ್ಟರೆ ನನ್ನ ಟೈಮ್ ವೇಸ್ಟ್ ಆಗ್ತಿದೆ, ಮೊಬೈಲ್ ಹಿಡ್ಕೊಂಡಿದ್ರೆ ಈಸಿಯಾಗಿ ನನಗೆ ಡೋಪಮಿನ್ ಸಿಕ್ಬಿಡ್ತಾ ಇತ್ತು, ಖುಷಿ ಸಿಕ್ಬಿಡ್ತಾ ಇತ್ತು ಅಂತ ಅಂದ್ಕೊಳ್ತಾರೆ. ಇಂಥ ಕೆಟ್ಟ ಸ್ಥಿತಿ ಒಂದು ಕಾಲದಲ್ಲಿ ಮನುಷ್ಯರನ್ನು ಅಪ್ಗ್ರೇಡ್ ಮಾಡಿದ, ಇವತ್ತಿಲ್ಲಿ ತಂದು ನಿಲ್ಲಿಸಿದ ಓದುವಿಕೆ, ಪುಸ್ತಕ ಓದೋದು ಉದಾಹರಣೆಗೆ, ಅದು ಇವತ್ತು ತುಂಬ ಜನಕ್ಕೆ ಬೋರಿಂಗ್ ಆಗಿಬಿಟ್ಟಿದೆ. ಅದೊಂಥರ ಬ್ರೈನ್ ಅಪ್ಗ್ರೇಡೇಷನ್ ಟಾಸ್ಕ್ ಬದಲಿಗೆ ನಮ್ಮ ಜನಕ್ಕೆ ಅದು ಶಿಕ್ಷೆ ರೀತಿ ಅನ್ಸೋಕೆ ಶುರುವಾಗಿದೆ. ಸ್ಕ್ರೋಲ್ ಮಾಡಿದಾಗ ಸುಖ, ಓದೋದು ಟಾರ್ಚರ್ ಅಂತ ಅಂದ್ಕೊಳ್ತಿದ್ದಾರೆ ಜನ. ಅಲ್ಲ ಸ್ನೇಹಿತರೆ, ಓದುವಿಕೆ ನಿಮ್ಮ ಮೆದುಳನ್ನು ಅಪ್ಗ್ರೇಡ್ ಮಾಡುತ್ತೆ. ಒಂದು ಎಕ್ಸಾಂಪಲಿಗೆ ಹೇಳಿದ್ದು, ಹಾಬೀಸಲ್ಲಿ ಒನ್ ಆಫ್ ದಿ ಟಾಪ್ ಹಾಬಿ ಇದು ಓದೋದು, ಬರೆಯೋದು. ಜಗತ್ತಲ್ಲಿ ನೂರಾರು ಅಭ್ಯಾಸಗಳಿವೆ, ನಿಮಗೆ ಯಾವ ಸರಿ ಹೊಂದುತ್ತೆ ಅಂಥೇಳಿ ಕಂಡು ಹಿಡ್ಕೋಬೇಕು ನಾವು. ಹೆಂಗೆ ಕಂಡು ಹಿಡಿಬೋದು ನಾವು? ಅದಕ್ಕೊಂದು ಬೆಸ್ಟ್ ಫಾರ್ಮುಲಾ ಇದೆ. ಏನಿದು ವೈಬ್ ಫಾರ್ಮುಲಾ? ಜಗತ್ತಿನ ಅತಿ ಸಂತೋಷದ ದೇಶದ ಸೀಕ್ರೆಟ್. ಸ್ನೇಹಿತರೆ, ಸರಿಯಾದ ಹವ್ಯಾಸವನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಮನಃಶಾಸ್ತ್ರಜ್ಞರೊಂದು ಫಾರ್ಮುಲಾ ಹೇಳ್ತಾರೆ. ಅದೇ ವೈಬ್ ಫಾರ್ಮುಲಾ. ಇದರಲ್ಲಿ 4 ಪಿಲ್ಲರ್ಗಳಿವೆ. ಮೊದಲನೇದು ವಿ ಅಂದರೆ ವೈಟಲಿಟಿ, ಚೈತನ್ಯ ಅಥವಾ ಶಕ್ತಿ. ನಿಮಗೆ ಯಾವಾಗಲೂ ಸುಸ್ತು ಅಂತ ಅನ್ನಿಸ್ತಾ ಇದೆಯಾ? ಎನರ್ಜಿ ಖಾಲಿ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಹಾಗಿದ್ರೆ ನಿಮ್ಮ ಹಾರ್ಟ್ ರೇಟ್ ಹೆಚ್ಚಿಸುವ ಹವ್ಯಾಸಗಳನ್ನು ಆರಿಸ್ಕೊಳ್ಬೇಕು. ಹಾಗಂತ ದುಸ್ಸಾಹಸ ಮಾಡಬೇಕಂತಿಲ್ಲ. ಡ್ಯಾನ್ಸ್ ಮಾಡ್ಬೋದು, ಮಾರ್ಷಲ್ ಆರ್ಟ್ಸ್ ಕಲಿಬೋದು, ಟ್ರಕ್ಕಿಂಗಿಗೆ ಹೋಗಿ ಅಥವಾ ಸುಮ್ಮನೆ ವಾಕಿಂಗ್ ಮಾಡ್ಬೋದು. ದೈಹಿಕ ಶಕ್ತಿ ಬಂದರೆ ಮೆದುಳು ಆಟೋಮ್ಯಾಟಿಕಲಿ ರಿಫ್ರೆಶ್ ಆಗಿ ಆ್ಯಕ್ಟಿವ್ ಆಗುತ್ತೆ. ಯಾಕಂದರೆ ನಾವು ದೈಹಿಕವಾಗಿ ಆ್ಯಕ್ಟಿವ್ ಆದಾಗ ನಮ್ಮ ಮೆದುಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಜೊತೆಗೆ BDNF, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಅನ್ನೋ ಒಂದು ಪ್ರೋಟೀನ್ ರಿಲೀಸ್ ಆಗುತ್ತೆ. ಇದು ನಮ್ಮ ಮೆದುಳಿಗೆ ಗೊಬ್ಬರ ಇದ್ದ ಹಾಗೆ ಮೆದುಳಿನ ನ್ಯೂರಾನ್ಗಳನ್ನು ರಿಪೇರಿ ಮಾಡಿ ಒಂದು ಹೊಸ ಎನರ್ಜಿಯನ್ನು ಇದು ತಂದುಕೊಡುತ್ತೆ. ಎರಡನೇದು ಐ ಅಂದರೆ ಎನ್ಕ್ವೈರಿ, ಕುತೂಹಲ. ನಿಮ್ಮ ಲೈಫ್ ಬೋರ್ ಆಗ್ತಾ ಇದೆಯಾ? ಅದೇ ದಿನ ಆಫೀಸ್, ಅದೇ ಕೆಲಸ ಅಂತ ಬೇಜಾರಾಗ್ತಿದೆಯಾ? ಹಾಗಿದ್ರೆ ಮೆದುಳಿಗೆ ಹೊಸ ಸವಾಲನ್ನು ಕೊಡಿ. ಹೊಸ ಭಾಷೆ ಕಲೀರಿ, ಚೆಸ್ ಆಡಿ ಅಥವಾ ಯಾವುದಾದ್ರೂ ಹೊಸ ಕೋರ್ಸ್ ತಗೊಳ್ಳಿ. ಮತ್ತೆ ಮಗುವಿನಂತೆ ನಿಮ್ಮ ಮೆದುಳು ಕಲಿಬೇಕು ನಾನು ಅನ್ನೋ ಉತ್ಸಾಹವನ್ನು ಗಳಿಸ್ಕೊಳ್ಳುತ್ತೆ. ಚಾಲೆಂಜ್ ಮಾಡಬೇಕು ಬ್ರೈನ್ನ, ನಿಮ್ಮ ಬ್ರೈನ್ನ. ಕಲಿಯುವಾಗ ಬರೋ ಡೋಪಮೈನ್ ನಿಮಗೆ ಅದ್ಭುತ ಖುಷಿಯನ್ನು ಕೂಡ ಕೊಡುತ್ತೆ. ಒಂದೊಂದೇ ಕಲಿತಾ ಹೋದಾಗ ಏನೋ ತಿಳ್ಕೊಂಡೆ ನಾನು ಅಂಥೇಳಿ. ಮೂರನೇದಾಗಿ ಬಿ ಅಂದರೆ ಬಿಲಾಂಗಿಂಗ್, ಸೇರುವಿಕೆ ಅಥವಾ ಸಮುದಾಯ. ಒಂಟಿತನಕ್ಕೆ ದೊಡ್ಡ ಪರಿಹಾರ. ಮನುಷ್ಯ ಮೂಲತಃ ಗುಂಪಲ್ಲಿ ಬದುಕೋ ಪ್ರಾಣಿ. ಈಗೆಲ್ಲ ಒಂಟಿಯಾಗಿ ಸ್ಕ್ರೀನ್ ಇಟ್ಕೊಂಡು ಬಿದ್ದಿರ್ತಾರೆ. ನಾವು ಒಂಟಿಯಾದಾಗ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ನಮಗೆ ಇದೇ ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಹಾಗಾಗಿ ಕಮ್ಯುನಿಟಿಯನ್ನು ಸೇರಿಕೊಳ್ಳಿ ಸ್ನೇಹಿತರೆ. ಒಂದು ರನ್ನಿಂಗ್ ಕ್ಲಬ್, ಬುಕ್ ಕ್ಲಬ್, ಈ ರೀತಿ, ಅಥವಾ ಯಾವುದಾದ್ರೂ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ನಿಮ್ಮ ಇಷ್ಟದ್ದು ಬ್ಯಾಡ್ಮಿಂಟನ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ವೀಕೆಂಡಲ್ಲಿ ಮಕ್ಕಳಿಗೆ ಪಾಠ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಹಾಗೆ ಹೊಸ ಜನರೊಂದಿಗೆ ಬೆರೆಯೋದ್ರಿಂದ ನಿಮ್ಮಲ್ಲಿರೋ ಒಂಟಿತನ ಕಿತ್ಕೊಂಡು ದೂರ ಹೋಗಿಬಿಡುತ್ತೆ. ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಅಂತ ಒಂಟಿತನ ದೂರ ಮಾಡೋಕೆ, ಅವರೊಂದಿಗೆ ನೆಮ್ಮದಿಯಿಂದ ಇರೋಕೆ ಹಗಲಿರುಳು ಕಷ್ಟಪಡ್ತೀವಲ್ವ ನಾವು. ಆದರೆ ನಾವಿಲ್ದಿರುವಾಗ, ಅಂದರೆ ನಮ್ಮ ಫ್ಯಾಮಿಲಿ ಕಳ್ಕೊಂಡ್ರೆ, ದುರದೃಷ್ಟವಶಾತ್ ಏನಾದರೂ ಆಗಿ ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ, ಅವ್ರು ತೀರ್ಕೊಂಡ್ರೆ, ಫ್ಯಾಮಿಲಿಯ ಭವಿಷ್ಯದ ಬಗ್ಗೆ ಏನು ಆರ್ಥಿಕವಾಗಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇವತ್ತಿನ ದಿನಗಳಲ್ಲಿ ನಮ್ಮ ಲೈಫ್ ತುಂಬಾ ಅನ್ಪ್ರಿಡಿಕ್ಟಬಲ್, ಅದು ನಿಮಗೂ ಕೂಡ ಗೊತ್ತೇ ಇದೆ. ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡಾಗ ಫ್ಯಾಮಿಲಿಯ ಮನೆ EMI, ಮಕ್ಕಳ ಎಜುಕೇಷನ್, ಡೇ ಟು ಡೇ ಖರ್ಚುಗಳನ್ನು ಹೇಗೆ ಭರಿಸೋದು? ಸೊ ಇದೇ ಕಾರಣಕ್ಕೆ ಸ್ನೇಹಿತರೆ, ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿನೂ ಅವರ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಗ್ಯಾರಂಟಿ ಮಾಡೋಕ್ಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಕಾಲದ ಅನಿವಾರ್ಯತೆ. ಅದರಲ್ಲಿ ಸ್ನೇಹಿತರೆ, ಭಾರತದಲ್ಲೇ ಟಾಪ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೊಂದಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ಟರ್ಮ್ ಇನ್ಶೂರೆನ್ಸ್ ಈಗ ಅದ್ಭುತ ಲೋ ಪ್ರೈಸ್ನಲ್ಲಿ ಲಭ್ಯ ಇದೆ. ತಿಂಗಳಿಗೆ ಬರೀ 595 ರೂಪಾಯಿಗೆ ನಿಮ್ಮ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ತನಕ ಲೈಫ್ ಕವರೇಜ್ ಸಿಗೋ ಪಾಲಿಸೀಸ್ನ ಮಾಡಿಸ್ಬೋದು. ಇದು ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಲೇಟ್ ಮಾಡಿದಷ್ಟು ಕೂಡ, ಏಜ್ ಜಾಸ್ತಿ ಆದಷ್ಟು ಕೂಡ ಮಂತ್ಲಿ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ರೆಕಾರ್ಡ್ ಏನು ಗೊತ್ತಾ? 3 ಗಂಟೆ ಒಳಗಡೆ ಕ್ಲೇಮ್ ಆದಾಗ ಅದನ್ನು ಸೆಟಲ್ ಮಾಡ್ತಾ ಇದ್ದಾರೆ ಅವರು.
ಜೊತೆಗೆ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಏನು ಅಂದರೆ 99%ಗೂ ಅಧಿಕ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಈಗ ಆಲ್ರೆಡಿ 1 ಕೋಟಿಗೂ ಅಧಿಕ ಜನ ಇವರ ಪ್ರಾಡಕ್ಟ್ಸ್ನ ಬಳಸಿ ಅವರ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಸೇಫ್ ಮಾಡ್ಕೊಂಡಿದ್ದಾರೆ. ಸೊ ನಿಮಗೂ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡ್ಬೋದು ನಿಮ್ಮ ಫೋನ್ನಲ್ಲೇ ಅಥವಾ ಲ್ಯಾಪ್ಟಾಪ್ನಲ್ಲೇ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನೆಕ್ಸ್ಟ್ ಫ್ಯಾಕ್ಟರ್ 4ನೇದು ಇ ಅಂದರೆ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ. ನೀವು ಬರೀ ಬೇರೆಯವರು ಮಾಡಿರೋ ಕೆಲಸಗಳನ್ನೇ ನೋಡ್ತಾ ಇದ್ದೀರಾ, ನಿಮ್ದೇನು ಕ್ರಿಯೇಟಿವಿಟಿ ಹೊರ ಬರ್ತಿಲ್ಲ ಅಂತ ಅನಿಸ್ತಾ ಇದೆಯಾ? ಹಾಗಿದ್ರೆ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಫೋಟೋಗ್ರಫಿ ಸ್ನೇಹಿತರೆ, ಫೋಟೋಗ್ರಫಿ ಅಂದರೆ ಆರಂಭದಲ್ಲಿ ಹೇಳಿದ್ವಲ್ಲ ಫೋಟೋಗ್ರಫಿಕ್ ಸಿಂಡ್ರೋಮ್, ಆ ಥರ ಅಲ್ಲ. ಸಿಕ್ಕಿದ್ದನ್ನ ಕಡೆಗೆ ಆಕ್ಸಿಡೆಂಟ್ ಆಗಿದ್ದನ್ನ ಕೂಡ ಮೊಬೈಲಲ್ಲಿ ಹಿಡಿತೀನಿ ಅಂತ ಹೋಗೋದ, ಆ ಫೋಟೋಗ್ರಫಿ ಎಲ್ಲ ಹೇಳ್ತಿರೋ ನಾವು. ಸೋಷಿಯಲ್ ಮೀಡಿಯಾಗೆ ಹಾಕೋಕ್ಕೋಸ್ಕರ ಸಿಕ್ಕಿದ ಕಡೆ ಸೆಲ್ಫಿ ತಗೋ, ಆ ಫೋಟೋಗ್ರಫಿ ಅಲ್ಲ. ಫೋಟೋಗ್ರಫಿ ಒಂದು ಹವ್ಯಾಸ. ಸುಂದರವಾದ ಪ್ರದೇಶ ಅಥವಾ ನೇಚರ್ನಲ್ಲಿ ಸುಂದರವಾದ ಕ್ಷಣಗಳನ್ನು ಕಾದು ಏಕಾಗ್ರತೆಯಿಂದ ಅದನ್ನು ಫಾಲೋ ಮಾಡಿ ಸೆರೆ ಹಿಡಿಯೋದು. ಒಂದು ಕಾಡಲ್ಲಿ ಒಂದು ಪಕ್ಷಿ ಬಂದು ಕೂರೋ ಸನ್ನಿವೇಶವನ್ನು, ಮರಿಯ ಬಾಯಿಗೆ ಕಾಳು ಹಾಕೋ ಸನ್ನಿವೇಶವನ್ನು, ಇನ್ನೇನು ಹಾರೋಕೆ ರೆಕ್ಕೆ ಬಿಚ್ಚೋ ಸನ್ನಿವೇಶವನ್ನು ಅದ್ಭುತವಾಗಿ ಆ ಬೆಳಕಿನ ಆಟದೊಂದಿಗೆ ಕ್ಲಿಯರ್ ಆಗಿ ಬ್ಲರ್ ಇಲ್ಲದೆ ಕ್ಯಾಪ್ಚರ್ ಮಾಡೋದು ಸ್ಕಿಲ್. ಅದು ಅಷ್ಟು ಸುಲಭ ಇಲ್ಲ. ಹಾಗೆ ಪೇಂಟಿಂಗ್ ಮಾಡ್ಬೋದು, ರೈಟಿಂಗ್ ಶುರು ಮಾಡ್ಬೋದು. ಅವಾಗ ಏನಾಗುತ್ತೆ ಗೊತ್ತಾ, ಐ ಡಿಡ್ ಸಮಥಿಂಗ್, ನಾನೇನೋ ಬರೆದೆ, ಏನೋ ಕ್ರಿಯೇಟ್ ಮಾಡಿದೆ, ಇದರ ಸೃಷ್ಟಿಕರ್ತ ನಾನು ಅನ್ನೋ ಫೀಲಿಂಗ್ ನೀವು ಪಡಿಬೋದು. ನಿಜ, ಎಲ್ರಿಗೂ ಬರೆಯೋಕ್ಕಾಗಲ್ಲ, ಎಲ್ರಿಗೂ ಕ್ರಿಕೆಟ್ ಆಡೋಕ್ಕಾಗಲ್ಲ, ಎಲ್ರಿಗೂ ಓದೋ ಅಭ್ಯಾಸ ಇರೋದಿಲ್ಲ, ಎಲ್ರಿಗೂ ಫೋಟೋಗ್ರಫಿ ಸ್ಕಿಲ್ಸ್ ಇಲ್ಲದೆ ಇರ್ಬೋದು. ಸೊ ನೀವೀಗ ಕ್ವಶನ್ ಮಾಡ್ಬೋದು, ನಾನು ಯಾವುದನ್ನು ಚೂಸ್ ಮಾಡಲಿ ಹಾಬಿನ? ಒಂದು ಹೈ ವ್ಯಾಲ್ಯೂ ಅಂದರೆ ಒಬ್ಬ ಹೈ ವ್ಯಾಲ್ಯೂ ಪರ್ಸನ್, ವ್ಯಕ್ತಿಗಳು ಫಾಲೋ ಮಾಡೋ ರೀತಿ ನನಗೂ ಒಂದು ಒಳ್ಳೆ ಹಾಬಿ ಬೇಕು, ಬಟ್ ಹೆಂಗೆ ಚೂಸ್ ಮಾಡಬೇಕು ಅನ್ನೋ ಯೋಚನೆ ನಿಮಗಿದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ರೂಲ್ ಆಫ್ 3 ಫಾಲೋ ಮಾಡಿ. ಯಾವುದಾದ್ರೂ ನಿಮಗೆ ನಾನು ಮಾಡ್ಬೋದು ಅಂತ ಅನಿಸಿದ್ದನ್ನು ಆಯ್ಕೆ ಮಾಡ್ಕೊಳ್ಳಿ. ಕನಿಷ್ಠ 3 ಬಾರಿ ಟ್ರೈ ಮಾಡಿ. ಇಷ್ಟ ಆದರೆ ಅದ್ಭುತ, ಕಂಟಿನ್ಯೂ ಆಟೋಮೆಟಿಕಲಿ ಆಗುತ್ತೆ. ಇಲ್ಲಾಂದರೆ ಡ್ರಾಪ್ ಮಾಡಿ ಬೇರೆ ಟ್ರೈ ಮಾಡಿ. ಈ ಫಾರ್ಮುಲಾ ನಿಜಕ್ಕೂ ವರ್ಕ್ ಆಗುತ್ತೆ. 2025ರ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ನೋಡಿ. ಫಿನ್ಲ್ಯಾಂಡ್ ದೇಶ ನಿರಂತರ 8ನೇ ಬಾರಿ ವಿಶ್ವದ ಅತಿ ಸಂತೋಷಭರಿತ ಜನರನ್ನು ಹೊಂದಿರೋ ದೇಶವಾಗಿ ಹೊರಹೊಮ್ಮಿದೆ. ಅಮೆರಿಕ ಇಲ್ಲ, 24ನೇ ಸ್ಥಾನಕ್ಕೆ ಬಿದ್ದಿದೆ ಅದು ಅಮೆರಿಕ. ಕಾರಣ ಏನು ಗೊತ್ತಾ? ಫಿನ್ಲ್ಯಾಂಡ್ ದೇಶದಲ್ಲಿ ಚಳಿಗಾಲ ತುಂಬ ಕಠಿಣ ಆಗಿರುತ್ತೆ. ಆದರೂ ಅಲ್ಲಿನ ಜನ ಈ ವೈಬ್ ಫಾರ್ಮುಲಾವನ್ನೇ ತಮ್ಮ ಸಂಸ್ಕೃತಿಯ ಭಾಗ ಮಾಡ್ಕೊಂಡಿದ್ದಾರೆ. ವೈಟಲಿಟಿ, ಚೈತನ್ಯ. ಅಲ್ಲಿ ಎಷ್ಟೇ ಚಳಿ ಇದ್ರೂ ಕೂಡ ಜನರನ್ನ ಮನೆ ಒಳಗಡೆ ಕೂರಿಸಲ್ಲ ಸ್ವೆಟರ್ ಹಾಕಿಸ್ಕೊಂಡು. ಕಾಡಲ್ಲಿ ಹೈಕಿಂಗ್, ಸೈಕ್ಲಿಂಗ್, ವಾಕಿಂಗ್ ಹೋಗೋದು ಮಾಡ್ತಾರೆ. ಬೆರ್ರಿ ಹಣ್ಣುಗಳನ್ನು ಕೀಳ್ತಾರೆ. ಆ್ಯಕ್ಟಿವ್ ಆಗಿರ್ತಾರೆ. ಇನ್ನು ಎನ್ಕ್ವೈರಿ, ಕುತೂಹಲ. ನಮ್ಮಲ್ಲಿ ಓದು ಅಂತ ಹೇಳಿದ್ರೆ ಬರೀ ಡಿಗ್ರಿ, ಕೆಲಸ, ದುಡ್ಡು ಅಷ್ಟೇ ಅಲ್ವಾ? ಆದರೆ ಫಿನ್ಲ್ಯಾಂಡ್ನಲ್ಲಿ ಹಾಗಿಲ್ಲ. ಅಲ್ಲಿನ ಜನ ಏಜ್ ಆದಮೇಲೂ ಕೂಡ ಹೊಸದನ್ನು ಕಲಿಯೋಕೆ ಶುರು ಮಾಡ್ತಾರೆ. ಅಲ್ಲಿನ ಸರ್ಕಾರವೇ ಕಮ್ಮಿ ಬಡ್ಡಿಗೆ ಅಡಲ್ಟ್ ಎಜುಕೇಷನ್ ಸೆಂಟರ್ಗಳನ್ನು ನಡೆಸುತ್ತೆ. ಜನ ಡಿಗ್ರಿಗಾಗಿ ಅಲ್ಲ, ತಮ್ಮ ಖುಷಿಗಾಗಿ, ಹೊಸ ಭಾಷೆ, ಪೇಂಟಿಂಗ್ ಕ್ಲಾಸ್ಗಳಿಗಾಗಿ ಹೋಗಿ ಕಲಿತಾರೆ. ಇನ್ನು ಅಲ್ಲಿನ ಜನ ಒಂಟಿಯಾಗಿರೋದಿಲ್ಲ ಸ್ನೇಹಿತರೆ. ಯಾಕಂದರೆ ಬರೀ 56 ಲಕ್ಷ ಜನಸಂಖ್ಯೆ ಇರೋ ಫಿನ್ಲ್ಯಾಂಡ್ನಲ್ಲಿ 10,000ಕ್ಕೂ ಅಧಿಕ ಸ್ಪೋರ್ಟ್ಸ್ ಕ್ಲಬ್ಸ್ ಇವೆ. ಕ್ಯಾನ್ ಯು ಬಿಲೀವ್ ದ್ಯಾಟ್? 56 ಲಕ್ಷ ಜನ ಮಾತ್ರ ಇರೋ ಫಿನ್ಲ್ಯಾಂಡ್ನಲ್ಲಿ 10,000ಕ್ಕೂ ಅಧಿಕ ಸ್ಪೋರ್ಟ್ಸ್ ಕ್ಲಬ್ಸ್, ಬುಕ್ ಕ್ಲಬ್ಸ್, ಸಿಂಗಿಂಗ್ ಕ್ಲಬ್ಸ್. ಹೀಗೆ ವೀಕೆಂಡ್ ಬಂದರೆ ಸಾಕು ಜನ ಒಟ್ಟಿಗೆ ಸೇರ್ತಾರೆ. ಜೊತೆಗೆ ಪುಸ್ತಕ ಓದೋದು, ಸ್ವೆಟರ್ ಹೆಣಿಯೋದು, ಮನೆಯ ಗಾರ್ಡನ್ ನೋಡ್ಕೊಳ್ಳೋದು, ಕ್ರಿಯೇಟಿವ್ ಕೆಲಸಗಳನ್ನು ಯಾವುದಾದ್ರೂ ಮಾಡ್ತಾನೆ ಇರ್ತಾರೆ. ಹವ್ಯಾಸ ವರ್ಸಸ್ ಪರ್ಫಾರ್ಮೆನ್ಸ್. ಹವ್ಯಾಸ ಉಳಿಸ್ಕೊಳ್ಳೋದು ಹೇಗೆ? ಸ್ನೇಹಿತರೆ, ಒಂದು ಹವ್ಯಾಸ ಶುರು ಮಾಡೋದು ತುಂಬ ಸುಲಭ. ಉದಾಹರಣೆಗೆ ಇವತ್ತೇ ಒಂದು ಚಿಕ್ಕದಾಗಿ ಪೇಂಟಿಂಗ್ನ ಅಥವಾ ಬುಕ್ ಓದೋಕ್ಕೆ ಶುರು ಮಾಡಿಬಿಡ್ಬೋದು. ಆದರೆ 1 ವಾರ 1 ತಿಂಗಳು ಹೇಗೆ ಕಂಟಿನ್ಯೂ ಮಾಡೋಕ್ಕಾಗತ್ತೆ? ತುಂಬ ಜನರಿಗೆ ಅಷ್ಟೂ ಆಗೋದಿಲ್ಲ. ಹಾಗಿದ್ರೆ ಒಂದು ಹವ್ಯಾಸವನ್ನು ಲಾಂಗ್ ಟರ್ಮ್ವರೆಗೆ ಉಳಿಸ್ಕೊಳ್ಳೋದು ಹೇಗೆ? ಇದಕ್ಕೆ ಸೈಕಾಲಜಿ ಪ್ರಕಾರ 3 ರೂಲ್ಸ್ನ ಫಾಲೋ ಮಾಡ್ಬೋದು. ಅಗೇನ್, ರೂಲ್ ನಂಬರ್ 1, ಓವರ್ ಜಸ್ಟಿಫಿಕೇಷನ್ ಎಫೆಕ್ಟ್. ಅದರಿಂದ ದೂರ ಇರಬೇಕು. ಅಂದರೆ ನೀವು ಯಾವುದೋ ಒಂದು ಕೆಲಸವನ್ನು ನಿಮ್ಮ ಖುಷಿಗೋಸ್ಕರ ಮಾಡ್ತಿರ್ತೀರ, ಆದರೆ ಯಾವಾಗ ಆ ಕೆಲಸಕ್ಕೆ ಬೇರೆಯವರಿಂದ ಲೈಕ್ಸ್, ದುಡ್ಡು ಅಥವಾ ಹೊಗಳಿಕೆ ನಿರೀಕ್ಷೆ ಮಾಡ್ತಿರೋ, ನೀವು ಹೊರಗಿನವರಿಂದ ಸೂಪರ್ ಅಂತ ಶಬಾಷ್ಗಿರಿ ನಿರೀಕ್ಷೆ ಮಾಡ್ತಿರೋ, ಆಗ ಆ ಕೆಲಸದ ಮೇಲಿನ ನಿಮ್ಮ ಸ್ವಂತ ಇಂಟ್ರೆಸ್ಟ್ ಸಂಪೂರ್ಣವಾಗಿ ಸತ್ತು ಹೋಗುತ್ತೆ. ಬೇರೆಯವರ ವ್ಯಾಲಿಡೇಷನ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಯಾವುದೇ ಹವ್ಯಾಸವನ್ನು ಕೊಲ್ಲುವ ವೇಗದ ದಾರಿ ಅಂದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು. ನೀವು ಪೇಂಟಿಂಗ್ ಮಾಡಿದ ತಕ್ಷಣ ಅದನ್ನು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತೀರಾ. ಆ ಆಲ್ಗರಿದಮ್ ನಿಮ್ಮನ್ನು ಹೇಗೆ ಹೈಜಾಕ್ ಮಾಡುತ್ತೆ ಅಂದರೆ, ನೀವು ನಿಮ್ಮ ಖುಷಿಗಾಗಿ ಮಾಡೋದನ್ನು ಬಿಟ್ಟು ನೀವು ಬೇರೆಯವರ ವ್ಯಾಲಿಡೇಷನ್ಗೋಸ್ಕರ ಅದನ್ನು ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇಲ್ಲಿ ಪೋಸ್ಟ್ ಮಾಡೋದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಲೈಕ್ಸ್, ಕಾಮೆಂಟ್ಸ್ ಹಿಂದೆ ಬೀಳೋ ತಪ್ಪು.
ರೂಲ್ ನಂಬರ್ 2, ಎನ್ವೈರನ್ಮೆಂಟ್ ಡಿಸೈನ್. ಅಮೆರಿಕದ ಪ್ರಸಿದ್ಧ ಬರಹಗಾರ ಜೇಮ್ಸ್ ಕ್ಲಿಯರ್ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ಒಂದು ವಿಚಾರವನ್ನು ಹೇಳಿದ್ದಾರೆ. ಯಾವುದೇ ಕೆಲಸದ ಫ್ರಿಕ್ಷನ್ ಅಂದರೆ ಅಡೆತಡೆಯನ್ನು ಕಮ್ಮಿ ಮಾಡಿದ್ರೆ ಆ ಕೆಲಸ ಲಾಂಗ್ ಟರ್ಮಲ್ಲಿ ಉಳಿಯುತ್ತೆ ಅಂತ. ನೀವು ಗಿಟಾರ್ ಕಲಿಬೇಕು ಅಂತ ಇಷ್ಟಪಡ್ತೀರಾ, ಆದರೆ ಆ ಗಿಟಾರ್ನ ಒಂದು ಕವರ್ನಲ್ಲಿ ಹಾಕಿ ನೀಟಾಗಿ ಒಂದು ಕಪಾಟ್ನಲ್ಲಿ ಮೇಲ್ಗಡೆ ಇಟ್ಟಿದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದಾಗಲಿಲ್ಲ ಎದ್ದು ಹೋಗಿ ಆ ಕಬರ್ಡನ್ನು ಓಪನ್ ಮಾಡಿ ಕವರ್ ಬಿಚ್ಚಿ ಗಿಟಾರ್ ತೆಗಿಬೇಕು, ಮತ್ತೆ ವಾಪಸ್ ಇಡಬೇಕು. ನಿಮ್ಮ ಸೋಂಬೇರಿ ಮೆದುಳು ಇದೆಲ್ಲ ಮಾಡಬೇಡ, ಆರಾಮಾಗಿ ಇದ್ಬಿಡು, ಅದಲ್ಲಿರಲಿ, ಅದ್ರ ಪಾಡಿಗೆ ರೆಸ್ಟ್ ಮಾಡಲಿ ಅಂತ ನಿಮಗೆ ಹೇಳುತ್ತೆ. 1-2 ದಿನಕ್ಕೆ ಆ ಹವ್ಯಾಸ ಹಾಬಿ ನಿಂತು ಹೋಗುತ್ತೆ, ಗಿಟಾರ್ ಧೂಳು ಹಿಡಿಯುತ್ತೆ. ಆದರೆ ಅದೇ ಗಿಟಾರ್ ನೀವು ಕೂರೋ ಸೋಫಾ ಪಕ್ಕನೋ ಬೆಡ್ ಪಕ್ಕನೋ ಓಪನ್ ಆಗಿ ಕಾಣಿಸ್ತಾ ಇದ್ದರೆ ಆವಾಗವಾಗ ನಿಮ್ಮ ಕೈ ಅದನ್ನು ಎತ್ಕೊಳ್ತಾ ಇರುತ್ತೆ. ಹವ್ಯಾಸಕ್ಕೆ ಬೇಕಾದ ವಸ್ತುಗಳು ಯಾವತ್ತೂ ನಿಮ್ಮ ಕಣ್ಣಿಗೆ ಕಾಣುವಂತೆ ನಿಮ್ಮ ಕೈಗೆ ತಾಗೋ ರೀತಿಯಲ್ಲಿರಬೇಕು. ಮೊಬೈಲ್ ತಾಗ್ತಾ ಇರುತ್ತಲ್ಲ ಯಾವಾಗಲೂ, ಹಾಗೆ ಪುಸ್ತಕ ತಾಗ್ತಾ ಇರಬೇಕು, ಈ ಬುಕ್ ತಾಗ್ತಾ ಇರಬೇಕು, ಓದೋ ಅಭ್ಯಾಸ ಬರಬೇಕು ಅಂತ ಹೇಳಿದ್ರೆ. ರೂಲ್ ನಂಬರ್ 3, ಫ್ಲೋ ಸ್ಟೇಟ್ನ ಮೇಂಟೈನ್ ಮಾಡೋದು. ತುಂಬ ಜನ ಹವ್ಯಾಸ ಶುರು ಮಾಡಿದ ತಕ್ಷಣ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇದು ನಿಮ್ಮ ಹವ್ಯಾಸವನ್ನು ಆರಂಭದಲ್ಲೇ ಸಾಯಿಸಿಬಿಡುತ್ತೆ. ಸೈಕಾಲಜಿಸ್ಟ್ ಮಿಹಾಲಿ ಸಿಕ್ಸೆಂಟ್ಮಿಹಾಲಯಿ ಅನ್ನೋರು ಏನು ಹೇಳಿದ್ದಾರೆ ಗೊತ್ತಾ ನಿಮಗೆ? ನಾವು ಆರಿಸಿಕೊಳ್ಳೋ ಹವ್ಯಾಸ ನಮಗೆ ತೀರಾ ಕಷ್ಟನೂ ಆಗಿರಬಾರ್ದು, ತೀರಾ ಸುಲಭನೂ ಆಗಿರಬಾರ್ದು, ಮಧ್ಯದಲ್ಲಿರಬೇಕು ಅಂಥೇಳಿ. ತುಂಬ ಸುಲಭ ಆದರೆ ಬೇಗ ಬೋರ್ ಆಗಿಬಿಡುತ್ತೆ, ತೀರಾ ಕಷ್ಟ ಆದರೆ ಫ್ರಸ್ಟ್ರೇಟ್ ಆಗಿ ನನಗಾಗಲ್ಲ ಅಂತ ಬಿಟ್ಬಿಡ್ತೀವಿ. ಹಾಗಾಗಿ ಪ್ರತಿದಿನ ನಿಧಾನವಾಗಿ ಚಾಲೆಂಜ್ ಲೆವೆಲನ್ನು ಹೆಚ್ಚಿಸ್ಕೊಳ್ತಾ ಹೋಗೋ ಥರ ಡಿಸೈನ್ ಮಾಡ್ಕೋಬೇಕು. ಮೊದಲ ವಾರ 10 ನಿಮಿಷ ಮಾಡಿದ್ರೂ ಪರವಾಗಿಲ್ಲ, 2ನೇ ವಾರಕ್ಕೆ 11 ನಿಮಿಷಕ್ಕೆ ಮೂವ್ ಆದರೂ ಕೂಡ ಸಾಕು, ಬಟ್ ನಿರಂತರತೆ ಬೇಕು. ಇಲ್ಲಿ ಒಂದು ವಿಚಾರ ಮೈಂಡಲ್ಲಿ ಇಟ್ಕೋಬೇಕು ಸ್ನೇಹಿತರೆ, ಹಾಬಿ ಹವ್ಯಾಸ ಅನ್ನೋದು ನಿಮ್ಮನ್ನು ರಿಸ್ಟೋರ್ ಮಾಡೋ ಜಾಗ, ನಿಮಗೆ ರ್ಯಾಂಕ್ ತಂದು ಕೊಡೋ ಜಾಗ ಅಲ್ಲ ಅದು. ಅದನ್ನು ಯಾವತ್ತೂ ಕೂಡ ಆಫೀಸ್ ಪ್ರಾಜೆಕ್ಟ್ ಥರ ಡೆಡ್ಲೈನ್ ಇಟ್ಕೊಂಡು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಜೀವನದ ಉಸಿರು ಹೇಗೋ ಆ ಥರ ಒಂದು ನ್ಯಾಚುರಲ್ ಫ್ಲೋನಲ್ಲಿ ಹೋಗ್ತಾ ಇರಬೇಕು. ಸೊ ಸ್ನೇಹಿತರೆ, ನಿಮಗೂ ಯಾವುದಾದ್ರೂ ಹಾಬಿ ಹವ್ಯಾಸ ಇದೆಯಾ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅಂದರೆ ದಯವಿಟ್ಟು ಪಿಕ್ ಮಾಡಿ, 1-2-3 ಪಿಕ್ ಮಾಡಿ, ಯಾವ್ದು ಚೆನ್ನಾಗಿ ಹಿಡಿಸುತ್ತೆ ಅದನ್ನು ಶುರು ಮಾಡಿ. ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ, ಫಿಟ್ನೆಸ್ ಫ್ರೀಕ್ ನಾನು ಅನ್ನೋದು ಕೂಡ ಒಂದು ಹಾಬಿನೇ, ಹವ್ಯಾಸನೇ ಅದು ಕೂಡ ಸ್ನೇಹಿತರೆ. ಸೊ ಯಾವುದಾದ್ರೂ ಆಗಿರ್ಬೋದು ಅದು, ಆದರೆ ಉತ್ತಮವಾಗಿರೋದಾಗಿರಬೇಕು. ಧೂಮಪಾನ, ಮದ್ಯಪಾನ, ನಶೆ ಆ ಥರದ್ದಲ್ಲ, ಉತ್ತಮ. ಅದು ಚಟ, ಅದು ದುಶ್ಚಟ. ಉತ್ತಮವಾಗಿರೋ ಯಾವುದಾದ್ರೂ ಒಂದು ಹಾಬಿಯನ್ನು ಹವ್ಯಾಸವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಲೈಫನ್ನು ಸುಂದರಗೊಳಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಬ್ರೈನನ್ನು ಕೂಡ ಆ್ಯಕ್ಟಿವ್ ಆಗಿಡಿ. ಈಗಿನ ಜನಕ್ಕೆ ಬೇಗ ಬೇಗ ಅರಳು ಮರಳು ಶುರುವಾಗ್ತಿರೋದು ಕೂಡ ಇದೇ ಕಾರಣಕ್ಕೆ. 60ಕ್ಕೆ ಅರಳು ಮರಳು ಹೋಗಿಬಿಟ್ಟಿದೆ, ಈಗ 30ಕ್ಕೆ ಮರಳು ಉರುಳು ರೀತಿ ಆಗಿಬಿಟ್ಟಿದೆ ತಲೆಗೆ ತುಂಬ ಜನಕ್ಕೆ. ಯಾಕಂದರೆ ಸ್ಕ್ರೀನ್ ಅಡಿಕ್ಷನ್, ಡೂಮ್ ಸ್ಕ್ರೋಲಿಂಗ್. ದಯವಿಟ್ಟು ಬದಲಾಯಿಸಿ, ಲೈಫನ್ನು ವೇಸ್ಟ್ ಮಾಡ್ಕೋಬೇಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಯಾರೆಲ್ಲ ಇನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ನ ರಕ್ಷಣೆಯನ್ನು ನಿಮ್ಮ ಫ್ಯಾಮಿಲಿಗೆ ನೀಡಿಲ್ಲ, ಅವರಿಗೆ ಆ ಉದ್ದೇಶ ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ಭಾರತದಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೊಂದಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಕೆಲವೇ ಕ್ಲಿಕ್ಸಲ್ಲಿ ನೀವು ನಿಮ್ಮ ಫೋನ್ನಲ್ಲೇ ಅಪ್ಲೈ ಮಾಡ್ಬೋದು. ಫೋನ್ನ ಉತ್ತಮ ಯೂಸನ್ನು ನೀವು ಮಾಡ್ಕೋಬೋದು. ಈ ಥರ ಕೂಡ ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.